ಕ್ಷಣದಲ್ಲಿ ಬಿಗ್ ಬಾಸ್ ರಜತ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಧಮ್ಕಿನೇ ಕಾಯಕ ಮಾಡಿಕೊಂಡ್ರ ಹಾಗಾದ್ರೆ ಬಿಗ್ ಬಾಸ್ ರಜತ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಿಗ್ ಬಾಸ್ ರಜತ್ ಅರೆಸ್ಟ್ ಆಗಬಹುದು. ಧಮ್ಕಿನೇ ಕಾಯಕ ಮಾಡಿಕೊಂಡ್ರ ಬಿಗ್ ಬಾಸ್ ರಜತ್. ಗಿರೀಶ್ ಅನ್ನೋರಿಗೆ ಧಮ್ಕಿ ಹಾಕಿ ತಗ್ಲಾಕೊಂಡ ರಜತ್. ಡಾಗ್ ಸತೀಶ್ ಮೇಲೆ ದ್ವೇಷ ಸಾಧಿಸೋಕೆ ನಿಂತ ರಜತ್. ಧಮ್ಕಿ ಆರೋಪದಲ್ಲಿ ರಜತ್ ವಿರುದ್ಧ ಡಬಲ್ ಎಫ್ಐಆರ್ ಆಗಿದೆ. ಎಫ್ಐಆರ್ ಬೆನ್ನಲ್ಲೇ ತಲೆ ಮರೆಸಿಕೊಂಡ ರಜತ್ಗಾಗಿ ಕೆಆರ್ಪುರ ಪೊಲೀಸರ ಶೋಧ ಕಾರ್ಯ. ಅಷ್ಟಕ್ಕೂ ಬಿಗ್ ಬಾಸ್ ರಜತ್ ಯಾಕೆ ಧಮ್ಕಿ ಹಾಕಿದ್ರು, ಏನಂತ ಧಮ್ಕಿ ಹಾಕಿದ್ರು ಬಿಗ್ ಬಾಸ್ ರಜತ್? ಹಾಗಾದ್ರೆ ಅಶ್ವವೇಗ ನ್ಯೂಸ್ ನಲ್ಲಿ ರಜತ್ ಧಮ್ಕಿಗೆ ಬಿಗ್ ಸಾಕ್ಷ್ಯ ಲಭ್ಯವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಿಗ್ ಬಾಸ್ ರಜತ್ ಅರೆಸ್ಟ್ ಆಗುವಂತ ಚಾನ್ಸಸ್ ಇದೆ. ಧಮ್ಕಿನೇ ಕಾಯಕವನ್ನ ಮಾಡಿಕೊಂಡ್ರ ಹಾಗಾದ್ರೆ ಬಿಗ್ ಬಾಸ್ ರಜತ್. ಗಿರೀಶ್ ಅನ್ನೋರ್ಗೆ ಧಮ್ಕಿ ಹಾಕಿ ತಗ್ಲಾಕೊಂಡ ರಜತ್. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡುವಂತ ರಜತ್ನ ಮಾತುಗಳು ಕೆಲವೊಂದ್ಸತಿ ಧಮ್ಕಿಯ ರೂಪದಲ್ಲೂ ಕೂಡ ಕಾಣಿಸುತ್ತೆ. ಎಫ್ಐಆರ್ ಬೆನ್ನಲ್ಲೇ ಇದೀಗ ಎರಡೆರಡು ಎಫ್ಐಆರ್. ಡಾಗ್ ಸತೀಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಗಿರೀಶ್ ನಾಯ್ಡು ವಿಚಾರದಲ್ಲಿ ಎರಡೆರಡು ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಅಷ್ಟಕ್ಕೂ ಬಿಗ್ ಬಾಸ್ ರಜತ್ ಯಾಕೆ ಧಮ್ಕಿ ಹಾಕಿದ್ರು, ಏನಂತ ಮಾತನಾಡಿದ್ರು, ಯಾವ ವಿಚಾರಕ್ಕೆ ಈ ರೀತಿಯಾಗಿ ಧಮ್ಕಿ ಹಾಕಿದ್ದಾರೆ? ಈ ಬಗ್ಗೆ ಅಶ್ವವೇಗ ನ್ಯೂಸ್ ನಲ್ಲಿ ರಜತ್ ಧಮ್ಕಿಗೆ ಬಿಗ್ ಸಾಕ್ಷ್ಯ ಲಭ್ಯವಾಗಿದೆ. ನೋಡಿ, ರಜತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಸಹಿತ ಒಂದು ರೀಲ್ಸ್ ಅನ್ನ ಮಾಡಿ ಅಲ್ಲೂ ಕೂಡ ತಗ್ಲಾಕೊಂಡಿದ್ರು. ಅಲ್ಲಿ ಲಾಂಗ್ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸಾಮಾಜಿಕವಾಗಿ ಸಾಕಷ್ಟು ರೀತಿಯಾಗಿ ಈ ರೀತಿಯಾಗಿ ಕಾನೂನು ವಿರೋಧವಾಗಿ ಈ ರೀತಿಯಾಗಿ ಲಾಂಗ್ ಪ್ರದರ್ಶನ ಮಾಡಿದ್ದಾರೆ ರೀಲ್ಸ್ ನಲ್ಲಿ ಅನ್ನುವಂತ ವಿಚಾರಕ್ಕೆ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ರಜತ್ ಅವ್ರನ್ನ ವಿಚಾರಣೆ ಸಹಿತ ಮಾಡಲಾಗುತ್ತೆ. ಅದಾದ ಮೇಲೆ ಇದೀಗ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಗ್ ಸತೀಶ್ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಡಾಗ್ ಸತೀಶ್ ಅವರ ಒಂದಿಷ್ಟು ಹೇಳಿಕೆಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದ್ರ ಜೊತೆಗೆ ರಜತ್ ಸಹಿತ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ರಜತ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಅಂತ. ಅವರ ನಡವಳಿಕೆ ಆಗಿರ್ಬೋದು, ಅವರ ಒಂದು ಆಟಿಟ್ಯೂಡ್ ಆಗಿರ್ಬೋದು, ಅವ್ರು ನಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು, ಆ ರೀತಿಯಾಗಿ ಹಾರ್ಶ್ ಆಗಿ ಒಂದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡುವಂಥವ್ರು ರಜತ್. ಸೊ ಹೀಗಾಗಿ ಡಾಗ್ ಸತೀಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಗ್ ಸತೀಶ್ ಮೇಲೂ ಕೂಡ ಧಮ್ಕಿ ಹಾಕ್ತಾರೆ ಅನ್ನುವಂತಹ ಆರೋಪ. ಇನ್ನು ಗಿರೀಶ್ ನಾಯ್ಡುಗೂ ಕೂಡ ಧಮ್ಕಿ ಹಾಕಿದ್ದಾರೆ ಅನ್ನುವಂತಹ ಆರೋಪ. ಹಾಗಾದ್ರೆ ಏನಂತ ಧಮ್ಕಿ ಹಾಕಿದ್ರು, ಯಾವ ಕಾರಣಕ್ಕೆ ಧಮ್ಕಿ ಹಾಕಿದ್ರು ರಜತ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಡಾಗ್ ಸತೀಶ್ ಸ್ನೇಹವನ್ನ ಬಿಡು ಅಂತ, ನೀನು ಡಾಗ್ ಸತೀಶ್ ಜೊತೆ ಹೋಗ್ಬಾರ್ದು ಅಂತ ಧಮ್ಕಿ ಹಾಕಿದ್ದಾರಂತೆ. ಡಾಗ್ ಸತೀಶ್ಗೆ ಬ್ಯಾಕಪ್ ಮಾಡಬಾರ್ದು, ಬಂದು ಡಾಗ್ ಸತೀಶ್ ಮನೆ ತೋರಿಸು, ನಮ್ಮ ಕಾರು ಬಂದಿದೆ, ಬಂದು ಕಾರ್ ಹತ್ತು, ಕಾಲ್ ಬ್ಯಾಕ್ ಮಾಡ್ತೀರಾ ಇಲ್ವಾ ಅಂತ ಧಮ್ಕಿ ಹಾಕಿದ್ದಾರಂತೆ. ಮನೆ ಒಳಗೆ ಹುಡುಗರನ್ನ ಕಳುಹಿಸ್ಬೇಕಾ ಹೆಂಗೆ? ಗಿರೀಶ್ ನಾಯ್ಡುಗೆ ವಾಟ್ಸ್ಆಪ್ ಮೂಲಕ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಗಿರೀಶ್ ಮನೆ ಬಳಿ ಬಂದು ಹೊರಗೆ ಬರುವಂತೆ ಬೆದರಿಕೆಯನ್ನ ಹಾಕಿದ್ರು. ಮಾರ್ಚ್ 3ರಂದು ಗಿರೀಶ್ ನಾಯ್ಡು ಮನೆ ಬಳಿ ಬಂದಿದ್ದಂತ ರಜತ್. ಈ ಸಂಬಂಧ ಕೆಆರ್ಪುರ ಠಾಣೆಯಲ್ಲಿ ರಜತ್ ವಿರುದ್ಧ ಕೇಸ್ ದಾಖಲಾಗಿದೆ. ರಜತ್ ಹಾಗೂ ಕಿರಣ್ ಎಂಬುವರ ವಿರುದ್ಧ ಗಿರೀಶ್ ದೂರನ್ನ ಕೊಟ್ಟಿದ್ದಾರೆ. ಗಿರೀಶ್ ನಾಯ್ಡು ಅವರ ಮನೆ ಹತ್ರ ಹೋಗಿ ನೀನು ಡಾಗ್ ಸತೀಶ್ ಸ್ನೇಹವನ್ನ ಬಿಡಬೇಕು ಅಂದ್ರೆ ವಾಟ್ಸ್ಆಪ್ ಮೂಲಕ ಕರೆಯನ್ನ ಮಾಡಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಇರುವಂತದ್ದು. ನೀನು ಡಾಗ್ ಸತೀಶ್ ಜೊತೆ ಹೋಗ್ಬಾರ್ದು, ಡಾಗ್ ಸತೀಶ್ಗೆ ಯಾವುದೇ ರೀತಿಯಾದಂತಹ ಬ್ಯಾಕಪ್ ಅನ್ನುವಂಥದ್ದು ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ಇರಬಾರ್ದು, ಬಂದು ಡಾಗ್ ಸತೀಶ್ ಮನೆಯಲ್ಲಿದೆ ಅಂತ ತೋರಿಸುವಂತ ಧಮ್ಕಿ ಹಾಕಿದ್ದಾರೆ. ಇನ್ನು ನಮ್ಮ ಕಾರ್ ಬಂದಿದೆ, ಬಂದ್ ಹತ್ತು, ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಒಳಗೆ ನಮ್ಮ ಹುಡುಗರನ್ನ ಕಳಿಸ್ತೀನಿ ಅನ್ನುವಂತ ಧಮ್ಕಿ ಹಾಕಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗಿರೀಶ್ ನಾಯ್ಡು ಕೇಸನ್ನ ದಾಖಲಿಸಿದ್ದಾರೆ. ರಜತ್ ಮತ್ತು ಕಿರಣ್ ಎಂಬುವರ ಮೇಲೆ ಕೇಸನ್ನ ದಾಖಲಿಸಿರುವಂತದ್ದು. ಹಾಗಾದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಆಗಿದೆ, ಇದು ಸತ್ಯನಾ ಅಥವಾ ಹೇಗೆ ಅನ್ನುವಂತ ಇನ್ಫಾರ್ಮೇಶನ್ ಬಗ್ಗೆ ಮಾಹಿತಿ ಬರಬೇಕು, ವಿಚಾರಣೆ ನಡೀಬೇಕು. ಈ ಕುರಿತಾಗಿ ವಾಟ್ಸ್ಆಪ್ ಮೂಲಕ ಬೆದರಿಕೆ ಹಾಕಿದ್ರು ಅನ್ನುವಂತ ಮಾಹಿತಿ ಇರುವಂತದ್ದು. ಇನ್ನು ನಿಮ್ಮ ಮನೆ ಹತ್ರ ನನ್ನ ಕಾರ್ ಸಹಿತ ಬಂದಿದೆ, ಬಂದು ಕಾರಲ್ಲಿ ಹತ್ಕೋ, ಡಾಗ್ ಸತೀಶ್ ಮನೆಯಲ್ಲಿದೆ ಅಂತ ತೋರಿಸು, ನೀನು ಡಾಗ್ ಸತೀಶ್ ಜೊತೆ ಸ್ನೇಹ ಮಾಡಬಾರ್ದು, ಅವನ ಜೊತೆ ಓಡಾಡಬಾರ್ದು ಅನ್ನುವಂತ
ಧಮಕಿಯನ್ನ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿ ಇದೀಗ ಗಿರೀಶ್ ನಾಯ್ಡು ದೂರನ್ನ ದಾಖಲಿಸಿದ್ದಾರೆ. ಈಗಾಗಲೇ ನಾವು ತೋರಿಸ್ತಾ ಇದ್ವಿ, ಅದು ಕರೆ ಮಾಡಿರುವಂತಹ ಟೈಮಿಂಗ್ಸ್. ರಜತ್ ವಾಟ್ಸಪ್ ಮೂಲಕ ಕರೆ ಮಾಡಿದ್ರು. ಒಂದಿಷ್ಟು ಸಾಕ್ಷ್ಯಗಳನ್ನ ತೋರಿಸ್ತಾ ಇದೀವಿ ನಾವು ಯಾವ ರೀತಿಯಾಗಿದೆ ಅಂತ. ವಾಟ್ಸಪ್ ಅಲ್ಲಿ ಕಾರ್ ಬಂದಿದೆ ಹತ್ಕೋ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ ಇಮೇಜ್ ಅನ್ನ ಕಳಿಸಿದ್ದಾರೆ, ಕಾರ್ ಫೋಟೋವನ್ನ ಕಳಿಸಿದ್ದಾರೆ ಅನ್ನುವಂಥದ್ದು. ರಜತ್ ಧನರಾಜ್ ವಿರುದ್ಧ ಡಾಗ್ ಸತೀಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಡಿಸೆಂಬರ್ನಲ್ಲಿ ಯೂಟ್ಯೂಬ್ ಚಾನೆಲ್ ಸಂಬಂಧ ಸತೀಶ್ ಭೇಟಿಯನ್ನ ಕೊಟ್ಟಿದ್ರು. ಮೊದಲ ಸಂದರ್ಶನ ನಿಮ್ಮದೇ ಅಂತ ರಜತ್ ಧನರಾಜ್ ಮಾತು. ಆದ್ರೆ ಸತೀಶ್ಗೆ ಅವಮಾನವಾಗುವಂತೆ ವಿಡಿಯೋ ಎಡಿಟ್ ಆರೋಪ. ಪ್ರಶ್ನೆ ಮಾಡಿದ್ದಕ್ಕೆ ಕಾಲ್ ಮಾಡಿ ಕೊಲೆ ಬೆದರಿಕೆ ಹಾಕಿದ ರಜತ್. ಈ ಸಂಬಂಧ ಚಾಮರಾಜಪೇಟೆ ಠಾಣೆಗೆ ಡಾಗ್ ಸತೀಶ್ ದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ರಜತ್ ಧನರಾಜ್ ವಿರುದ್ಧ ಡಾಗ್ ಸತೀಶ್ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ. ಚಾಮರಾಜಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ರಜತ್ ಕುರಿತಾಗಿ. ಡಿಸೆಂಬರ್ನಲ್ಲಿ ಯೂಟ್ಯೂಬ್ ಚಾನೆಲ್ ಸಂಬಂಧ ಸತೀಶ್ನ ಭೇಟಿ ಮಾಡಿದ್ರು. ಮೊದಲ ಸಂದರ್ಶನ ನಿಮ್ಮದೇ ಅಂತ ರಜತ್ ಧನರಾಜ್ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ವಿಡಿಯೋದನ್ನ ಎಡಿಟ್ ಮಾಡಿ ಸತೀಶ್ಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ವಿಡಿಯೋ ಎಡಿಟ್ ಮಾಡಿ ಹಾಕಲಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ರಜತ್ ನನಗೆ ಧಮಕಿ ಹಾಕಿದ್ರು. ಈ ಸಂಬಂಧ ಚಾಮರಾಜ ಠಾಣೆಗೆ ಇದೀಗ ದೂರನ್ನ ದಾಖಲಿಸಿದ್ದಾರೆ ಡಾಗ್ ಸತೀಶ್. ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಎರಡೆರಡು ಎಫ್ಐಆರ್ ಇದೀಗ ರಜತ್ ಮೇಲೆ. ಹಾಗಾದ್ರೆ ರಜತ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗ್ಬೋದಾ? ಹಾಗಾದ್ರೆ ರಜತ್ಗೋಸ್ಕರ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರಾ, ಹುಡುಕಾಟವನ್ನ ನಡೆಸ್ತಾ ಇದ್ದಾರಾ ಪೊಲೀಸರು ಅನ್ನುವಂತ ಒಂದಿಷ್ಟು ಮಾಹಿತಿ ಈಗ ತಿಳಿದು ಬರಬೇಕು. ಅಂದ್ರೆ ಡಾಗ್ ಸತೀಶ್ಗೆ ಅವಮಾನ ಮಾಡುವಂತ ರೀತಿಯಲ್ಲಿ ವಿಡಿಯೋವನ್ನ ಎಡಿಟ್ ಮಾಡಲಾಗಿತ್ತು ಅನ್ನುವಂತ ಆರೋಪವನ್ನ ಮಾಡಿ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಡಾಗ್ ಸತೀಶ್. ಅಂದ್ರೆ ನಾವು ಗಮನಿಸಿದ್ವಿ, ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನೆಲ್ನ ವಿಡಿಯೋ ಹರಿಬಿಟ್ಟಿತ್ತು. ಅದರಲ್ಲಿ ರಜತ್ ಮತ್ತು ಡಾಗ್ ಸತೀಶ್ ಸಹಿತ ಒಂದು ಸಂದರ್ಶನದಲ್ಲಿ ಇರ್ತಾರೆ. ಬಟ್ ಅಲ್ಲಿ ನಡೆದಂತ ಸಂದರ್ಶನದಲ್ಲಿ ಡಾಗ್ ಸತೀಶ್ಗೆ ಅವಮಾನ ಆಗುವಂತಹ ರೀತಿಯಲ್ಲಿ ವಿಡಿಯೋನ ಎಡಿಟ್ ಮಾಡಿ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ಡಾಗ್ ಸತೀಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ. ಇನ್ನು ಮತ್ತೊಂದು ಕಡೆ ಗಿರೀಶ್ ನಾಯ್ಡು ಇಂದ ಧಮಕಿ ಹಾಕ್ತಾ ಇದ್ದಾರೆ. ಡಾಗ್ ಸತೀಶ್ ಜೊತೆ ಓಡಾಡಬೇಡ, ನಮ್ಮ ಕಾರ್ ಬಂದಿದೆ ಹತ್ತು ಅಂತ ವಾಟ್ಸಾಪ್ ಮೂಲಕ ಕರೆ ಮಾಡಿ ನನಗೆ ಧಮಕಿಯನ್ನ ಹಾಕಿದ್ದಾರೆ ಅನ್ನುವಂಥ ಆರೋಪ ಮತ್ತೊಂದು ಕಡೆ ಇರುವಂಥದ್ದು. ಸೊ ಇವೆರಡನ್ನ ನಾವಿಲ್ಲಿ ಎರಡು ಎಫ್ಐಆರ್ ಬಿದ್ದಿರೋದ್ರಿಂದ ಇದೀಗ ಪೊಲೀಸರು ಸಹಿತ ರಜತ್ನನ್ನ ಹುಡುಕಾಡ್ತಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಒಂದ್ ಕಡೆ ಇರುವಂಥದ್ದು. ಸದ್ಯಕ್ಕೆ ಹಾಗಾದ್ರೆ ರಜತ್ ಎಲ್ಲಿದ್ದಾರೆ, ಪೊಲೀಸರು ಯಾವ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಹೇಗೆಲ್ಲ ಹುಡುಕಾಟವನ್ನ ನಡೆಸಿದ್ದಾರೆ, ಇನ್ನು ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ತಿಳಿದು ಬರಬೇಕಾಗುತ್ತೆ. ಇವ್ರು ಮಾಡಿರುವಂತಹ ಆರೋಪ ನಿಜಾನಾ ಅಥವಾ ಸುಳ್ಳ, ಇದೆಲ್ಲವನ್ನ ಕೂಡ ಅಲ್ಲಿ ಪರಿಗಣಿಸಬೇಕಾಗುತ್ತೆ. ಸದ್ಯಕ್ಕೆ ಇರುವಂತಹ ಈ ಇನ್ಫಾರ್ಮೇಶನ್ ಅಂತ ಅಂದ್ರೆ ಎಫ್ಐಆರ್ ದಾಖಲಾಗಿದೆ. ಇನ್ನು ಅದ್ರ ಜೊತೆಗೆ ರಜತ್ಗಾಗಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಹುಡುಕಾಟವನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ರಜತ್ ಈ ಹಿಂದೆನೂ ಸಹಿತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರ್ತಾರೆ. ಈಗ ಅದರ ಜೊತೆಗೆ ಮತ್ತೊಂದು ಡಬಲ್ ಎಫ್ಐಆರ್ ಬಿದ್ದಿರುವಂತದ್ದು. ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿದ್ದಂತಹ ರಜತ್ ವಿರುದ್ಧ 2 ಎಫ್ಐಆರ್ಗಳು ದಾಖಲಾಗಿರುವಂತದ್ದು. ಒಂದು ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಆ ಒಂದು ಪ್ರಕರಣದಲ್ಲಿ ಗಿರೀಶ್ ನಾಯ್ಡು ಎಂಬುವರಿಗೆ ಬೆದರಿಕೆ ಹಾಕಿರುವಂತದ್ದು. ಅಂದ್ರೆ ಅವ್ರಿಗೆ ಮನೆ ಹತ್ರ ಹೋಗ್ಬಿಟ್ಟು ನೀವು ನಾನು ಕಾಲ್ ಮಾಡ್ತೀನಿ, ನೀವು ಕಾಲನ್ನ ಪಿಕ್ ಮಾಡ್ಬೇಕು, ಇಲ್ಲ ಅಂದ್ರೆ ಮನೆ ಒಳಗಡೆ ನಮ್ಮ ಹುಡುಗರನ್ನ ಕಳ್ಸ್ಬೇಕಾ ಏನು ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಮೂಲಕ ಬೆದರಿಕೆ ಹಾಕಿರುವಂತದ್ದು. ಮತ್ತೆ ಬೇರೆ ಕಾಲ್ ಮಾಡಿ ಮಾತಾಡಿದ ಸಂದರ್ಭದಲ್ಲಿ ಸಹ ಅವರ ವಿರುದ್ಧ ಏನ್ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡಿರುವಂತದ್ದು. ಈ ಸಂಬಂಧ ಗಿರೀಶ್ ನಾಯ್ಡು ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡು ಅವರು ಕೇರ್ಪುರಂ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ದೂರದಾರರು ಯಾರಿದ್ದಾರೆ ಗಿರೀಶ್ ಕುಮಾರ್ ನಾಯ್ಡು, ಸೊ ಅವ್ರಿಗೆ ನೋಟಿಸ್ ಕೊಡಕ್ಕೂ ಸಹ ಪೊಲೀಸರು ಇದೀಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಈ ಆಡಿಯೋ ವಿಚಾರ ಇರ್ಬೋದು, ಮತ್ತೆ ಅವ್ರ ಬೆದರಿಕೆ ಆಗಿರುವಂತ ವಾಟ್ಸ್ಆಪ್ ಚಾಟ್ಸ್ ಇರ್ಬೋದು, ಮತ್ತೆ ಏನು ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ಏನಾದ್ರು ಸಿಸಿಟಿವಿಗಳು ಏನೇನಾದ್ರು ಇದೆಯಾ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ದೂರುದಾರರಿಂದ ಮಾಹಿತಿಯನ್ನ ಪಡ್ಕೊಂತಾ ಇರುವಂತದ್ದು. ಮತ್ತೊಂದು ಕಡೆ ಚಾಮರಾಜಪೇಟೆಯಲ್ಲೂ ಸಹ ರಜತ್ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಅಂದ್ರೆ 2025 ಡಿಸೆಂಬರ್ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದ. ಆ ಒಂದು ಸಂದರ್ಭದಲ್ಲಿ ಇಂಟ್ರೂ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಹ ಒಂದು ಮಾತುಕತೆಯನ್ನ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನು ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರಿಗೆ ಬೆದರಿಕೆ ಹಾಕಿರುವಂತದ್ದು. ಅಂದ್ರೆ ಡಾಗ್ ಸತೀಶ್ ಯಾರಿದ್ದಾರೆ, ಸೊ ಅವ್ರಿಗೂ ಬೆದರಿಕೆ ಹಾಕಿರೋದು ಆರೋಪದಲ್ಲಿ ಸಹ ಈಗ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ
ಪ್ರಕರಣದಲ್ಲಿ ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಅಂದ್ರೆ 2ನೇ ತಾರೀಕು ಅಂದ್ರೆ ಮಾರ್ಚ್ 2ನೇ ತಾರೀಕು ಅವರಿಗೆ ಈ ರೀತಿ ಒಬ್ಬ ವ್ಯಕ್ತಿ ಅನಾಮಧ ವ್ಯಕ್ತಿ ಒಂದು ಮೆಸೇಜ್ ಮಾಡಿ ಬೆದರಿಕೆ ಆಗಿರುವ ಸಂಬಂಧಪಟ್ಟಂಗೆ ರಜತ್ ವಿರುದ್ಧ ದೂರನ್ನ ಕೊಟ್ಟಿರುವಂತದ್ದು. ಮತ್ತೆ ರಜತ್ ಮತ್ತೆ ಧನರಾಜ್ ಅನ್ನೋರು ಸಹ ಬೆದರಿಕೆ ಆಗಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವರು ದೂರನ್ನ ಕೊಟ್ಟಿರುವಂತ. ಸದ್ಯಕ್ಕೆ 2 ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಜೊತೆಗೆ ಪೊಲೀಸರು ಈಗ ಯಾರು ಪ್ರಾಥಮಿಕವಾಗಿ ವಿಚಾರಣೆ ಮಾಡಬೇಕಾಗುತ್ತೆ, ಇದರಲ್ಲಿ ದೂರದಾರ ಯಾರಿದ್ದಾರೆ ಅವರ ಬಳಿ ಏನು ಒಂದು ಮೆಟೀರಿಯಲ್ಸ್ ಇದೆ, ಮತ್ತೆ ಏನು ಒಂದು ಸಾಕ್ಷ್ಯಗಳಿದೆ ಅಥವಾ ಏನಾದ್ರು ಸಿಸಿಟಿವಿಗಳಿದೆ, ಬೇರೆ ಏನಾದ್ರು ಆಡಿಯೋ ಎವಿಡೆನ್ಸ್ ಗಳಿದೆ ಏನು ಅನ್ನೋದ್ರ ಬಗ್ಗೆ ಮೊದಲಾಗಿ ದೂರದಾರರ ಬಳಿ ಈ ತರ ಇದನ್ನ ಪಡ್ಕೊಂಡ ನಂತರ ಯಾರು ರಜತ್ಗೆ ನೋಟಿಸ್ ಕೊಡುವ ಸಾಧ್ಯತೆ ಇರೋದ್ರಿಂದ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ 351 ಮತ್ತೆ 352 ಹಾಕಿರೋದ್ರಿಂದ ಇದು ಎಲ್ಲವೂ ಸಹ ಒಂದು ಬಿಲೋ 7 years ಇಂಪ್ರಿಸನ್ಮೆಂಟ್ ಇರೋದ್ರಿಂದ ಮೊದಲನೇದಾಗಿ ಈ ಒಂದು ಪ್ರಕರಣದಲ್ಲಿ ಈ ತರ 7 ವರ್ಷಕ್ಕಿಂತ ಕಡಿಮೆ ಇರುವಂತಹ ಪ್ರಕರಣಗಳಲ್ಲಿ ನೋಟಿಸ್ ಅನ್ನ ಕೊಟ್ಟು ಅವ್ರಿಗೆ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಆ ನಂತರ ತನಿಖೆ ಮಾಡುವ ಸಂದರ್ಭದಲ್ಲಿ ಏನಾದ್ರು ಗುರುತರದ ಒಂದು ಆರೋಪಗಳು ಕೇಳಿ ಬಂದ್ರೆ, ಗುರುತರದ ಒಂದು ಸಾಕ್ಷಿಗಳು ಕಂಡು ಬಂದ್ರೆ ನಂತರ ಅವರನ್ನ ಅರೆಸ್ಟ್ ಮಾಡಿ ಏನು ಪೊಲೀಸರು ಒಂದು ಕೋರ್ಟ್ಗೆ ಅರೆಸ್ಟ್ ಮಾಡಿ ನಂತರ ಕೋರ್ಟ್ಗೆ ಪ್ರೊಡ್ಯೂಸರ್ ಅನ್ನ ಮಾಡುವ ಸಾಧ್ಯತೆ ಇರುತ್ತೆ. ಅದೇ ಈ ಒಂದು ಪ್ರಕರಣದಲ್ಲಿ ಈಗ ಸೆಕ್ಷನ್ಸ್ ಹಾಕಿರೋದ್ರಿಂದ ಯಾವ ರೀತಿ ಪೊಲೀಸರು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಾರೆ, ಅರೆಸ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ವನಿತಾ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.